ಹಾಯ್ ಗೈಸ್, ನಾನಿವತ್ತು ತೋರಿಸ್ತಾ ಇದ್ದೀನಿ ಪಾಲಕ್ ಪಪ್ಪು ನನ್ನ ಸ್ಟೈಲಲ್ಲಿ ಮತ್ತು ಹೋಟೆಲ್ ಸ್ಟೈಲಲ್ಲಿ. ಅಂದರೆ ಹೋಟೆಲಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರವಾಗಿ ಮನೆಯಲ್ಲಿ ನನ್ನ ಸ್ಟೈಲಲ್ಲಿ ನಾನು ಯಾವ ಥರ ಮಾಡ್ತೀನಿ. ಮತ್ತು ಟೇಸ್ಟಿಯಾಗಿ ಮತ್ತು ಚಪಾತಿಗೆ, ಅನ್ನಕ್ಕೆ, ಪರೋಟಾಗೆ ಯಾವುದಕ್ಕಾದರೂ ಸೂಪರ್ ಕಾಂಬಿನೇಷನ್. ಅನ್ನಕ್ಕಂತೂ ಸೂಪರ್ ಆಗಿರುತ್ತೆ ತುಪ್ಪ ಹಾಕೊಂಡು ತಿಂದರೆ. ಸೊ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಮೊದಲಿಗೆ ನಾನಿಲ್ಲಿ ಬೇಳೆ ನೋಡಿದ್ರಿ ನೀವು, ಒಂದು ಟೀ ಲೋಟದಷ್ಟು ಬೇಳೆ, ಅದ್ರ ಜೊತೆಗೆ ಮಸೂರ್ ದಾಲ್ ಅಂತೀವಿ ಅದೊಂದು ಸ್ವಲ್ಪ, ಅದ್ರ ಜೊತೆಗೆ ಸ್ವಲ್ಪ ಹೆಸರು ಬೇಳೆನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ತಟ್ಟೆಯಲ್ಲಿ ನಾನು ಒಂದೆರಡು ಗೆಡ್ಡೆ ಈರುಳ್ಳಿನ ತೊಗೊಂಡಿದ್ದೀನಿ, ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ಮತ್ತು 2 ಟೊಮೊಟೊ, ಅದ್ರ ಜೊತೆಗೆ 4 ಹಸಿಮೆಣಸಿಕಾಯಿ, ಅದ್ರ ಜೊತೆಗೆ ಜೀರಿಗೆಯನ್ನು ತೊಗೊಂಡಿದ್ದೀನಿ. ನೀವು ಜೀರಿಗೆಯನ್ನು ಹುರಿದ್ಬಿಟ್ಟು ಆದರೂ ಹಾಕ್ಬೋದು, ಹಾಗೆ ಆದರೂ ಹಾಕ್ಬೋದು. ಇದನ್ನೆಲ್ಲ ನಾನಿವಾಗ ಬೇಳೆ ಏನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಎಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗೈಸ್, ನಾನಿಲ್ಲಿ ಒಂದು 4 ಜನಕ್ಕಾಗುವಷ್ಟು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಅಂದರೆ ಎರಡು ಈರುಳ್ಳಿ, ಎರಡು ಟೊಮೆಟೊ ಆ ಥರ ಸೇರಿಸ್ಕೊಂಡಿದ್ದೀನಿ. ಸೊ ನಿಮ್ಮ ಇಚ್ಛಾನುಸಾರ ನೀವು ಎಷ್ಟು ಮಾಡ್ತಾ ಇದ್ದೀರೋ, ಅಂದರೆ ಎಷ್ಟು ಜನಕ್ಕೆ ರೆಡಿ ಮಾಡ್ತಾ ಇದ್ದೀರೋ ಅಷ್ಟನ್ನು ನೋಡಿಕೊಂಡು ನೀವು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಒಂದು ಟೀ ಲೋಟದಷ್ಟು ಬೇಳೆನ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇವಾಗ ನಾನು ಸೇರಿಸ್ಕೊಳ್ತಿದ್ದೀನಿ ನೋಡಿ. ಇವಾಗ ಒಗ್ಗರಣೆಗಾದರೂ ನೀವು ಕರಿಬೇವನ್ನ ಸೇರಿಸ್ಕೊಳ್ಬೋದು, ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ವಿಸಲ್ ಹೊಡೆಸ್ಕೊಳ್ಬೇಕಾದ್ರೂ ಕೂಡ ಈ ಥರ ಒಟ್ಟಿಗೆ ಕೂಡ ನೀವು ಕರಿಬೇವು ಮತ್ತು ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಬೋದು. ಈ ಥರ ಸೇರಿಸಿದ್ರೆ ನನ್ನ ಸ್ಟೈಲಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ. ಹಾಗೆಯೇ ಅದ್ರ ಜೊತೆಗೆ ಮೇಯ್ನ್ ಇಲ್ಲಿ ಪಾಲಕ್, ಒಂದು ಕಟ್ ಪಾಲಕನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ನಿಮ್ಮ ಇಚ್ಛಾನುಸಾರ ನೀವೆಷ್ಟು ಮಾಡ್ತಾ ಇರ್ತೀರೋ ಅದನ್ನು ನೋಡಿಕೊಂಡು ನೀವು ಕೂಡ ಪಾಲಕನ್ನು ಚೆನ್ನಾಗಿ ತೊಳೆದು ಅದು ಇವಾಗ ಕುಕ್ಕರಲ್ಲಿ ಎಲ್ಲವನ್ನ ಕೂಡ ಸೇರಿಸ್ಕೊಂಡೆ ನೋಡಿ, ಅದರಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಒಟ್ಟಿಗೆ, ಅಂದರೆ ಇಲ್ಲಿ ಬೇಳೆ ಮತ್ತು ಟೊಮೆಟೊ ಮಾತ್ರ ಬೇಯಿಸ್ಕೊಂಡು ಅಂದರೆ ಒಂದು 3-4 ವಿಸಲ್ ಹೊಡಿಸ್ಕೊಂಡು ಆಮೇಲೆ ಪಾಲಕನ್ನು ಹಾಕ್ಬಿಟ್ಟು ಬೇಯಿಸ್ತಾರೆ. ಸೊ ನಾನಿಲ್ಲಿ ಒಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮನೇಲಿ ಏನು ನಾವು ಖಾರದ ಪುಡಿ ಮಾಡಿಸ್ತೀವಿ, ಅಂದರೆ ಸಾಂಬಾರು ಪೌಡರ್ ಮಾಡಿಸ್ತೀವಿ, ಅದನ್ನು ಕೂಡ ನಾನಿಲ್ಲಿ 1 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಹಸಿಮೆಣ್ಸಿಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ. ಖಾರ ಯಾವ ಥರ ಇದೆ ನೀವು ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿರೋದು ಅದನ್ನು ನೋಡಿಕೊಂಡು ನೀವು ಮನೆಯಲ್ಲೇ ಮಾಡಿಸಿರುವಂತಹ ಖಾರದ ಪುಡಿನ ಸೇರಿಸ್ಕೊಳ್ಬೋದು. ಅದ್ರ ಜೊತೆಗೆ 1-2 ಲೋಟ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಇಚ್ಛಾನುಸಾರ ನೀವೆಷ್ಟು ಮಾಡ್ತಾ ಇರ್ತೀರೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ನಿಮಗೆ ಅಂತ ನೋಡಿಕೊಂಡು, ಅದ್ರ ಜೊತೆಗೆ ಬೇಳೆ, ಪಾಲಕ್, ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿಕಾಯಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಸೇರಿಸಿ ಲಿಡ್ ಕ್ಲೋಸ್ ಮಾಡಿ ಒಂದು 4-5 ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರನೇ ಇರಬೇಕು. ಪಾಲಕ್ ಪಪ್ಪು ಅಂದರೆ ನಿಮಗೂ ಕೂಡ ಗೊತ್ತೇ ಇರುತ್ತೆ, ಟೇಸ್ಟಿಯಾಗಿರುತ್ತೆ. ಅದು ಕೂಡ ಅನ್ನದ ಜೊತೆಗೆ ತುಪ್ಪ ಹಾಕೊಂಡು ತಿಂದರೆ ಅಂತೂ ಅಲ್ಟಿಯಾಗಿರುತ್ತೆ. ಮತ್ತು ಚಪಾತಿ ಜೊತೆ ಆಗಿರ್ಬೋದು, ಮತ್ತು ಪೂರಿ ಜೊತೆ ಆಗಿರ್ಬೋದು. ಅಂದರೆ ಹೋಟೆಲ್ ಸ್ಟೈಲ್ಗಿಂತ ನಾವು ಮನೇಲಿ ಮಾಡಿ ತಿಂತೀವಲ್ಲ, ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ನೀವಿಲ್ಲಿ ನೋಡ್ತಾ ಇದ್ದೀರಾ ಒಗ್ಗರಣೆಗೆ ಏನೇನು ತೊಗೊಂಡಿದ್ದೀನಿ ಅಂತ. ನಾನಿಲ್ಲಿ ಒಂದು 4-5 ಎಸಳು ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ, ಒಂದು 3 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು. ನಾನು ಸಾಂಬಾರಿಗೂ ಕೂಡ ನಾನು ಇವಾಗ ಒಟ್ಟಿಗೆ ಏನು ಟೊಮೆಟೊ ಪಾಲಕ್ಕೆಲ್ಲ ಸೇರಿಸ್ಕೊಂಡು ವಿಸಲ್ ಹೊಡ್ಸ್ಕೊಳ್ತಾ ಇದ್ದೀನಿ, ಅದರಲ್ಲೂ ಕೂಡ ಕರಿಬೇವನ್ನ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸಾಸಿವೆ, 1 ಗೆಡ್ಡೆ ಈರುಳ್ಳಿ, ಮತ್ತು ಅದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣನ್ನು ನಾನಿಲ್ಲಿ ನೆನೆಯೋಕೆ ಹಾಕಿದ್ದೀನಿ. ಸೊ ನಿಮಗೆ ಎಷ್ಟು ಬೇಕಾಗುತ್ತೆ, ನೀವೆಷ್ಟು ಮಾಡ್ತಿದ್ದೀರಾ ಅದನ್ನು ನೋಡಿಕೊಂಡು ನೀವಿಲ್ಲಿ ಈ ಒಂದು ಈರುಳ್ಳಿ ಮತ್ತು ಹುಣಸೆಹಣ್ಣು ರಸ ಆಗಿರ್ಬೋದು, ನೀವು ಹುಳಿ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಹುಣಸೆಹಣ್ಣು ರಸನ ಜಾಸ್ತಿ ಸೇರಿಸ್ಕೊಳ್ಬೋದು, ಇಲ್ಲ ಕಡಿಮೆ ಸೇರಿಸ್ಕೊಳ್ಬೋದು, ಇಲ್ಲ ಟೊಮೆಟೊನೇ ಸಾಕು ಅನ್ನೋರು ಟೊಮೆಟೊನೇ ಸಾಕು ಅಂತ ಹೇಳ್ಬಿಟ್ಟು ಸುಮ್ಮನಾಗಿರ್ಬೋದು. ಯಾಕಂದರೆ ಇಲ್ಲಿ ರುಚಿಗೆ, ಅಂದರೆ ನೀವೇನಾದರೂ ಖಾರ ಜಾಸ್ತಿ ಆಗೋಯಿತು ಪಾಲಕ್ ಪಪ್ಪು ಅಂದಾಗ ಸ್ವಲ್ಪ ಹುಣಸೆಹಣ್ಣು ರಸನೋ ಸ್ವಲ್ಪ ಬೆಲ್ಲನೋ ಆ ಥರ ಹಾಕ್ಕೊಂಡ್ರೆ ಇದೊಂದು ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಸ್ವಲ್ಪ ಹುಣಸೆಹಣ್ಣು ರಸ, ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಅಂತೂ ಅಲ್ಟಿಯಾಗಿರುತ್ತೆ. ಸೊ ನಾನಿಲ್ಲಿ ಒಂದು 4 ವಿಸಲ್ ಹೊಡೆಸಿದ್ದಾದಮೇಲೆ ನಾನಿಲ್ಲಿ ಓಪನ್ ಮಾಡಿದ್ದೀನಿ ನೋಡಿ ಯಾವ ಥರ ಸ್ಮ್ಯಾಶ್ ಆಗಿದೆ ಅಂತ ಹೇಳ್ಬಿಟ್ಟು. ಸೇಮ್ ಈ ಥರ ಆದರೆ ಸಾಕು. ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣಿನ ರಸನ ಹಾಕಿ ಇನ್ನೊಂದು 10 ನಿಮಿಷ ಕುದಿ ಬರೆಸ್ಕೊಳ್ತಿದ್ದೀನಿ. ಕುದಿ ಬರೆಸ್ಕೊಂಡ್ರೆ ಏನಾಗುತ್ತೆ, ಚೆನ್ನಾಗಿ, ಅಂದರೆ ಹುಳಿ ಏನು ಹಾಕಿರ್ತೀವಿ ಬೇಳೆಗೆಲ್ಲ ಚೆನ್ನಾಗಿ ಹಿಡ್ದು ಟೇಸ್ಟ್ ಅಂತೂ ಅಲ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ನನ್ನ ಥರನೇ ಮಾಡಿ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಅಂದರೆ ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ನಿಮ್ಮ ಇಚ್ಛಾನುಸಾರ ನೀವು ಎಷ್ಟು ಪಾಲಕ್ ಪಪ್ಪು ಮಾಡ್ತಾ ಇದ್ದೀರೋ, ಅಂದರೆ ಎಷ್ಟು ಜನಕ್ಕೆ ನೀವು ಮಾಡ್ತಾ ಇದ್ದೀರೋ
ಅಷ್ಟು ಜನಕ್ಕೆ ನೋಡಿಕೊಂಡು ನೀವು ಎಣ್ಣೆನೂ ಕೂಡ ಸೇರಿಸ್ಕೊಳ್ಬೇಕಾಗುತ್ತೆ. ಈರುಳ್ಳಿ ಮತ್ತು ಕರಿಬೇವು, ಸಾಸಿವೆ, ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿಕಾಯಿ ಅದನ್ನೆಲ್ಲ ಸೇರಿಕೊಂಡು ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಗೋಲ್ಡನ್ ಬ್ರೌನ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವೇನು ವಿಸಿಲ್ ಹೊಡೆಸಿರ್ತೀವಿ, ಅಂದರೆ ಬೇಳೆ ನಾವು ವಿಸಿಲ್ ಹೊಡೆಸ್ಕೊಂಡಿರ್ತೀವಿ, ಅದನ್ನು ನಾವಿಲ್ಲಿ ಈ ಒಂದು ಒಗ್ಗರಣೆಗೆ ಸೇರಿಸ್ಕೊಳ್ಬೇಕಾಗುತ್ತೆ. ಸೊ ಒಗ್ಗರಣೆ ಕೊಡೋದು ಎಲ್ರಿಗೂ ಗೊತ್ತಿರುತ್ತೆ. ಸೊ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಒಂದು ಪಾಲಕ್ ಪಪ್ಪು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಹೆಲ್ತಿಗಂತೂ ತುಂಬಾ ಬೆನಿಫಿಟ್ಸ್ ಇದೆ. ಥೈರಾಯ್ಡ್ ಇರ್ಬೋದು, ಇಲ್ಲ ನಿಮಗೆ ತುಂಬಾ ಅಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ನೀವು ಕೂಡ ಈ ಥರನೇ ಟ್ರೈ ಮಾಡಿ ತಿಂದು ನೋಡಿ, ಅನ್ನ ಜೊತೆಗೆ, ಚಪಾತಿ ಜೊತೆಗೆ, ಪೂರಿ ಜೊತೆಗೆ ಎಲ್ಲ. ಸೊ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಕೂಡ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಂದು ಪ್ರೆಗ್ನೆನ್ಸಿ ವಿಡಿಯೋ ಆಗಿರ್ಬೋದು, ವ್ಲಾಗ್ಸ್ ಆಗಿರ್ಬೋದು, ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಒಗ್ಗರಣೆ ಕೂಡ ಆಯಿತು, ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಪಾಲಕ್ ಪಪ್ಪು. ಸೊ ಫೈನಲಾಗಿ ಒಗ್ಗರಣೆ ಟಚಪ್ ಕೊಟ್ಟಾಯಿತು. ಸೊ ಟೇಸ್ಟ್ ಹೇಗಿತ್ತು ಅಂತ ಹೇಳ್ಬಿಟ್ಟು ನೀವು ಮಾಡಿ ತಿಂದು ನೋಡಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಗೈಸ್.